ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಡಿಮೆನ್ಷಿಯಾ ಕೇರ್ ಕಾನ್ಫರೆನ್ಸ್ಗೆ ಚಾಲನೆ ನೀಡಿತು. ಈ ಸಮ್ಮೇಳನವು ರೀಚಿಂಗ್ ದಿ ಅನ್ರೀಚ್ಡ್ ಎಂಬ ವಿಷಯವನ್ನು ಹೊಂದಿದ್ದು, ಭಾರತದಲ್ಲಿ ಬುದ್ಧಿಮಾಂದ್ಯತೆ ಆರೈಕೆಯಲ್ಲಿರುವ ಗಮನಾರ್ಹ ಅಂತರ ತುಂಬುವ ಧ್ಯೇಯ ಹೊಂದಿದೆ. 2 ದಿನಗಳ ಈ ಸಮ್ಮೇಳನದ ಮೊದಲ ದಿನದ ಅಧಿವೇಶನದಲ್ಲಿ ಜಾಗತಿಕ ಪರಿಣಿತರು, ಸಂಶೋಧಕರು, ಆರೋಗ್ಯ ಸೇವಾ ವೃತ್ತಿಪರರು ಮತ್ತು ಆರೈಕೆ ನೀಡುವವರು ಡಿಮೆನ್ಷಿಯಾದ ಪ್ರಮುಖ ಸಮಸ್ಯೆಯ ಕುರಿತು ವಿಚಾರ ವಿನಿಮಯಕ್ಕೆ ಒಗ್ಗೂಡಿಸಿತು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ನವೆಂಬರ್ 29ರಿಂದ ನವೆಂಬರ್ 30ರವರೆಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವು ಜ್ಞಾನ ಹಂಚಿಕೆ, ಸಹಯೋಗ ಮತ್ತು ಡಿಮೆನ್ಷಿಯಾ ಆರೈಕೆಯನ್ನು ಸುಧಾರಿಸಲು ವೇದಿಕೆ ಒದಗಿಸಿತು. ಈ ಸಮ್ಮೇಳನವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಿಮ್ಹಾನ್ಸ್ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್, ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ದಿ ಏಜಿಂಗ್ ಮತ್ತು ರಾಮಯ್ಯ ಹಾಸ್ಪಿಟಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ವಿಶ್ವದ 900ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ಡಿಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯದ ಸಮಸ್ಯೆ ಎಂದು ಆದ್ಯತೆಗೊಳಿಸಲು ತಮ್ಮ ಬದ್ಧತೆಯನ್ನ ಪ್ರಕಟಿಸಿದರು. ಅವರು ಅರಿವನ್ನು ಹೆಚ್ಚಿಸುವ ಪ್ರಾರಂಭಿಕ ಯೋಗ ಪರೀಕ್ಷೆ ಮತ್ತು ಸಕಾಲಿಕ ಮಧ್ಯಪ್ರವೇಶದ ಮೂಲಕ ಡಿಮೆನ್ಷಿಯಾ ಉಳ್ಳ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಜೀವನದ ಗುಣಮಟ್ಟ ಹೆಚ್ಚಿಸಬಹುದು ಎಂದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದರು. ಪ್ರೋಗ್ರಾಮ್ and Dementia India Alliance, the work that they're doing is really phenomenal, trying to bring all the stakeholders, to bring them together to discuss about all the various issues that are there concerning dementia and how we can tackle it, because it's not a simple way of solving a problem. There are so many diseases which are solvable, and even if it's an incurable disease, has a specific way of approaching it. But with the dementia, the issue is not just about the disease, but the situations that not only the patient but the family goes through. It's a hardship in terms of psychological issues, economical issues. People who are living with people with dementia have to also, it literally changes the way they live and it changes the way they function. So it has a huge debilitating impact on not only the person but across the entire family. So, and this is just what all the other experts have said, and all of you all very well know, because you yourselves are all very well aware of this issue, that for a country like India especially, with huge numbers and aging population, of course we are not aging like the way maybe the advanced countries have aged, but we are in the process of entering a phase where the older population is going to be increasing and the younger population is going to be decreasing. In fact, Karnataka, we have, I think, a TFR rate of 1.6, which is, that means we have gone below the replacement level. So like that many states have. Overall, I think in India itself, I think it's about 1.9, which is I think 2.1 is the replacement level. So we are below that. So India is going to face a huge aging population. And we are a country with great disparities, even for people who are middle income or higher income. For them also it's not easy to handle people with dementia. So you can imagine. ಎಲ್ಲರನ್ನೂ ಸ್ವಾಗತಿಸಿದ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಅಧ್ಯಕ್ಷೆ ಡಾಕ್ಟರ್ ರಾಧಾ ಎಸ್ ಮೂರ್ತಿ ಮಾತನಾಡಿದರು. ಇವತ್ತು ಕಾನ್ಫರೆನ್ಸ್ ನಡೀತಾ ಇದೆ. ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ನಾವು ನಡೆಸ್ತಾ ಇದ್ದೀವಿ. ಇದು ಯಾಕೆ ಅಂತಂದರೆ ಡಿಮೆನ್ಷಿಯಾ ಏನು ಅಂತ ಗೊತ್ತಾಗೋದಕ್ಕೆ ಜನಕ್ಕೆ ಏನೋ ಗೊತ್ತಾಗ. ಡಿಮೆನ್ಷಿಯಾ ಅಂತಂದರೆ ಮರುವ ಕಾಯಿಲೆ. ಅದು ಏನು ವಯಸ್ಸಾದವ್ರಿಗೆ ಏನೋ ಬರೀ ಮರುವು ಅಂತ ತಿಳ್ಕೊಂಡಿರ್ತಾರೆ. ಇದರೊಳಗೆ ಬಿಹೇವಿಯರು ಚೇಂಜ್ ಆಗುತ್ತೆ. ಸೊ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ. ಫ್ಯಾಮಿಲೀಸ್ಗೆ ತುಂಬ ವರ್ಷದಿಂದ ಹಾಗೆ ಬಿಟ್ಟಿರ್ತಾರೆ. ಸೊ ಇವ್ರನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ ಈ ಥರ ಡಿಮೆನ್ಷಿಯಾ ಅಂತ. ಡಿಮೆನ್ಷಿಯಾ
ಅವರು ನಿಮಗೆ ಬ್ರೈನ್ ಇದರಲ್ಲಿ ಮೆಂಟಲ್ ಹೆಲ್ತ್ನಲ್ಲಿ ಒನ್ ಆಫ್ ದಿ ಪ್ರಾಬ್ಲಮ್ಸು. ಈ ಡಿಪ್ರೆಷನ್ ಆಲ್ಸೋ ಕ್ಯಾನ್ ಲೀಡ್ ಟು ಡಿಮೆನ್ಷಿಯಾ ಅಂತ ಇದೆ. ಸೊ ಇದಕ್ಕೆ ಸಪೋರ್ಟ್ ಸಿಸ್ಟಮ್ಸ್ ಕಮ್ಮಿ ಇದೆ, ಅವೇರ್ನೆಸ್ ಕಮ್ಮಿ ಇದೆ, ಮತ್ತು ಅಡ್ವೈಸು ಯಾವುದು ಸಿಕ್ಕಲ್ಲ ಫ್ಯಾಮಿಲೀಸ್ಗೆ. ಸೊ ಇದಕ್ಕೆ ಏನು ಮಾಡೋದು? ಗೌರ್ಮೆಂಟ್ಗೂ ಇನ್ನೂ ಇಟ್ಸ್ ನಾಟ್ ಪ್ರಯಾರಿಟಿನೂ ಅಲ್ಲ ಡಿಮೆನ್ಷಿಯಾ. ಸೊ ಏನು ಮಾಡೋದು ಅಂತ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದರೊಳಗೆ ಹೇಗೆ ಅಂತಂದರೆ ಸಪೋರ್ಟ್ ಮಾಡೋದು, ಯಾವ ಥರ ತರಬೇತಿ ಬೇಕೋ, ಏನಾದರೂ ಇನ್ಫಾರ್ಮೇಷನ್ ಬೇಕೋ ಕರಿಬೋದು, ಯಾವ ಥರ ನೋಡ್ಕೋಬೋದು ಅಂತ. ಆಮೇಲೆ ಡಯಾಗ್ನೋಸಿಸ್ ಅಂತಾರೆ, ಸ್ಕ್ರೀನಿಂಗ್ ಅಂತ, ಯಾಕಂದರೆ ಕಂಡುಹಿಡಿಯೋದೇ ಕಷ್ಟ ಅವ್ರಿಗಿದೆಯಾ ಇಲ್ಲಿಯಾ ಡಿಮೆನ್ಷಿಯಾ ಅಂತ. ಅಂಥದಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಡೆಮ್ ಕ್ಲಿನಿಕ್ ಅಂತ. ಅದರೊಳಗೆ ಈ ಮನೇಲೇ ಕೂತ್ಕೊಂಡ್ರು ನಮ್ಮ ಸೈಕಾಲಜಿಸ್ಟ್ ಅವರು ನೋಡಿ ಹೇಳ್ತಾರೆ ಈ ಥರ ಡಿಮೆನ್ಷಿಯಾ ಇದೆಯಾ ಎಲ್ಲೋ ಅಂತ. ಆನ್ಲೈನ್ನಲ್ಲಿ ಮಾಡ್ತಾರೆ. ಆಲ್ಸೋ ಬರೀ ಹಾಗೆ ಬಿಡೋದಿಲ್ಲ, ಜಾಸ್ತಿ ಇದ್ದರೆ ಅಂತ ಇಟ್ಕೊಂಡ್ರೆ ಅದನ್ನು ಸೈಕ್ಯಾಟ್ರಿಸ್ಟ್ ಹತ್ರ ನಾವು ಸೇರಿಸಿ ಒಂದು ಕಂಪ್ಲೀಟ್ ಹೆಲ್ಪ್ ಮಾಡ್ತೀವಿ. ಸೊ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ವಾಟ್ ಇಟ್ ಇಸ್ ಲುಕಿಂಗ್ ಆಟ್ ಇಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಡಿಮೆನ್ಷಿಯಾ ಬಗ್ಗೆ, ಮತ್ತು ಸಪೋರ್ಟ್ ಯಾವ ಥರ ಮಾಡೋದು ಅಂತಂದರೆ ಪಾಲಿಸಿ. ಗೌರ್ಮೆಂಟ್ನಲ್ಲಿ ಇನ್ನೂ ಪಾಲಿಸಿ ಬಂದಿಲ್ಲ, ಹೌ ಟು ಹ್ಯಾವ್ ಅ ಪಾಲಿಸಿ ಫಾರ್ ಡಿಮೆನ್ಷಿಯಾ ಅಂತ. ಸೊ ಇದೇ ಒಂದು ಕಾನ್ಫರೆನ್ಸ್ನಲ್ಲಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಟು ಫೋರ್ತ್ ಫ್ರಂಟ್. ಮಾನವ ವರ್ತನೆ ಮತ್ತು ಪೂರಕ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ರಾಜೇಂದರ್ ಕೆ ಧಾಮಿಯಾ ಅವರು ಗೌರವ ಅತಿಥಿಯಾಗಿ ಮಾತನಾಡಿದರು. ಡಿಮೆನ್ಷಿಯಾ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಮೆಮರಿ ಲಾಸ್, ಇದು ಸ್ವಲ್ಪ ಸೀರಿಯಸ್ಸು. ಇದಕ್ಕೆ ಕ್ಯೂರ್ ಇಲ್ಲ, ಇನ್ನು ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್. No cure has yet been identified, but we can help. It goes through 3 stages. ಒಂದು ಮೈಲ್ಡ್ ಸ್ಟೇಜ್ ಇರುತ್ತೆ ಸ್ಟಾರ್ಟಿಂಗ್ನಲ್ಲಿ, ಆಮೇಲೆ ಮಾಡರೇಟ್ ಡಿಮೆನ್ಷಿಯಾ, ಆಮೇಲೆ ಸಿವಿಯರ್ ಡಿಮೆನ್ಷಿಯಾ ಆಗಿಬಿಡುತ್ತೆ. ಅದು ನಾರ್ಮಲಿ ಅಬವ್ ಏಜ್ ಆಫ್ 65ನಲ್ಲಿ ಮೈಲ್ಡ್ ಸ್ಟೇಜ್ ಬಂದರೆ ಆಮೇಲೆ ಅದು ಮಾಡರೇಟ್ ಆಗಿಬಿಡುತ್ತೆ. ಇನ್ 70, 75, 80 ಇಟ್ ವಿಲ್ ಗೋ ಟು ಸಿವಿಯರ್ ಸ್ಟೇಜ್. ಸ್ವಲ್ಪ ಜಲ್ದಿಯಾಗಿ ಅದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿದರೆ ಮೈಲ್ಡ್ ಸ್ಟೇಜ್ನಲ್ಲಿ ವಿ ಕ್ಯಾನ್ ಪ್ರೊಲಾಂಗ್ ಇಟ್ ವಿತ್ ಮೆಡಿಕೇಷನ್ ಆ್ಯಂಡ್ ವಿತ್ ಮ್ಯಾನೇಜ್ಮೆಂಟ್. ಮಾಡರೇಟ್ ಆ್ಯಂಡ್ ಸಿವಿಯರ್ ಸ್ಟೇಜ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟೋಟಲ್ ಟೈಮ್. ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ, ಪರ್ಸನ್ ವಿತ್ ಡಿಮೆನ್ಷಿಯಾಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ಅರ್ಲಿ ಎವ್ರಿಬಡಿ ಅಬೌವ್ ದ ಏಜ್ ಆಫ್ 55. ಟು ಹೆಲ್ಪ್ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು www.demclinic.com ಲಾಗಿನ್ ಮಾಡಿದರೆ ಆನ್ಲೈನ್ ವಿಡಿಯೋ ಕಾಲ್ನಲ್ಲಿ ಸ್ಕ್ರೀನಿಂಗ್ ಮಾಡ್ಬೋದು. ಟೆಲಿಕನ್ಸಲ್ಟೇಷನ್ ಇಸ್ ಆಲ್ಸೋ ಅವೈಲೇಬಲ್ ವಿತ್ ಡಾಕ್ಟರ್ಸ್. ಟೆಲಿಫೋನ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಹೋದರೆ dementia-india.org ಈಸಿ ಟು ರಿಮೆಂಬರ್ ಟೆಲಿಫೋನ್ ನಂಬರ್ ಇದೆ. ಅದರಲ್ಲಿ ಕಾಲ್ ಮಾಡಿದರೆ ಕಾಲ್ನಲ್ಲಿ all guidance and advice is available. Please use it. Take benefit from this. Dementia India Alliance is at your service. ಈ ಸಮ್ಮೇಳನವು ಕರ್ನಾಟಕ ಸರ್ಕಾರಕ್ಕೆ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಡಿಮೆನ್ಷಿಯಾ ಆರೈಕೆ ಮಾನದಂಡಗಳ ಕುರಿತಾದ ಶಿಫಾರಸುಗಳನ್ನು ಸಲ್ಲಿಸುವುದರೊಂದಿಗೆ ಪ್ರಾರಂಭವಾಯಿತು.